8 ವರ್ಷದ ಕೆಳಗೆ ನಾನು ಒಂದು ಅಪಾರ್ಟ್ಮೆಂಟ್ ಗೃಹ ಪ್ರವೇಶ, ಹೊಸ ಅಪಾರ್ಟ್ಮೆಂಟ್ ಬಾಡಿಗೆಗೆ, ಹೊಸ ಅಪಾರ್ಟ್ಮೆಂಟಲ್ಲಿ ನಾವು ಗೃಹ ಪ್ರವೇಶ ಮಾಡ್ತೀವಲ್ವಾ? ಹೇಳ್ರಿ, ಹೇಗೆ ಮಾಡ್ತೀರಿ ಗೃಹ ಪ್ರವೇಶ? ನೀವು ವಿಘ್ನೇಶ್ವರ ಪೂಜೆ ಮಾಡ್ತೀರಿ, ಸತ್ಯನಾರಾಯಣ ವ್ರತ ಮಾಡ್ತೀರಿ, ಯಾಗ ಮಾಡ್ತೀರಿ, ಹಸುವನ್ನು ಒಳಗೆ ಕರ್ಕೊಂಡು ಹೋಗ್ತೀರಿ, ಹಾಲು ಉಗ್ಗಿಸ್ತೀರಿ. ನಾನೇನು ಮಾಡಿದೆ ಗೊತ್ತಾ? ಎಲ್ಲ ಪಿರಮಿಡ್ ಮಿತ್ರರನ್ನ ಕರೆದೆ. 70 ಜನ ಬಂದರು. ಸಾಯಂಕಾಲ 6 ನಿಂದ 8 ಗಂಟೆ 2 ತಾಸು ಧ್ಯಾನ ಮಾಡಿ ಗೃಹ ಪ್ರವೇಶ ಮಾಡಿದೆ. ನಾನು ಎಲ್ಲರನ್ನ ನೀವು ಪರಿಚಯ ಮಾಡ್ಕೊಳ್ರಿ, ನಿಮ್ಮ ಅನುಭವ ಹೇಳ್ರಿ. ಒಬ್ಬರು ಶ್ರೀಕಾಂತ್ ಅಂತ, ಅವ್ರ ಕಾಲೇಜಲ್ಲಿ ಅಟೆಂಡರ್ ಕೆಲಸ, ಅಂದರೆ ಫೈಲ್ಸು ಆ ಟೇಬಲ್ನಿಂದ ಈ ಟೇಬಲ್ ಕೊಡೋದು, ಈ ಟೇಬಲ್ನಿಂದ ಆ ಟೇಬಲ್. ಅವ್ರು ಹೇಳಿದರು, ಸರ್ ನಿಮ್ಮ ಸ್ಪೀಚ್ ಕೇಳಿದ್ದೀನಿ, ಊಟದಿಂದ 1 ಪಟ್ಟು ಶಕ್ತಿ, ನಿದ್ದೆದಿಂದ 10 ಪಟ್ಟು ಶಕ್ತಿ, ಧ್ಯಾನದಿಂದ 1000 ಪಟ್ಟು ಶಕ್ತಿ. ನಾನು ಅಂದ್ಕೊಂಡೆ, ದಿನಾಲಿ ರಾತ್ರಿ 10-12 ತಾಸು ಧ್ಯಾನ ಮಾಡಿ, ಊಟ ಬಿಟ್ಟು, ನಿದ್ದೆ ಬಿಟ್ಟು ನೋಡೋಣ ಎಷ್ಟು ದಿನ ಇರೋಕ್ಕಾಗತ್ತೆ. 54 ದಿನ ಆಗಿದೆ ಸರ್, ನಾನು ಏನು ತಿಂದಿಲ್ಲ, ಮಲ್ಕೊಂಡಿಲ್ಲ. ಅದ್ಭುತವಾಗಿದನ್ರಿ. ಇವತ್ತು ನಾನು ಈ ದೀಕ್ಷೆ ಬಿಡ್ತಾ ಇದ್ದೀನಿ ಸರ್, ಮನೆಯವರು ಕಾಟ ಹೆಚ್ಚಿಗೆ ಆಯ್ತು. ಅದು ಮಾಡು ಇದು ಮಾಡು ಬಿಸಿಬೇಳೆ ಮಾತಾಡಿದ್ರೆ ತಲೆ ತಿಂತಾರಪ್ಪ ಅಂತಾರ ಹೆಂಗಸರು. ತಿನ್ನಿಲ್ಲ ಅಂದರೆ ತಲೆ ತಿಂತಾರೆ. ತಿಂದರೆ ಒಂದು ಕಾಟ, ತಿನ್ನಲ್ಲ ಅಂದರೆ ಇನ್ನೊಂದು ಕಾಟ. ಅದಕ್ಕೆ ನಾನು ಇವತ್ತು ಉಪ್ಮಾ ತಿಂತಾ ಇದ್ದೀನಿ ಸರ್ ಇಲ್ಲಿ ನಿಮ್ಮ ಮನೆಯಲ್ಲಿ ಅಂತ. ಕೇಳಿಸ್ಕೊಂಡ್ರೆ ಲಾಭವಿಲ್ಲರಿ. ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕು. ಅವ್ರು ಹೇಗೆ ಮಾಡಿದ್ದಾರೆ ನೋಡ್ರಿ. ನಿಜಾನ ಇಷ್ಟು ಶಕ್ತಿ ಬರುತ್ತೆ? ಯಾಕೆ ಮಲ್ಕೋಬೇಕು? ಯಾಕೆ ತಿನ್ನಬೇಕು? ಋಷಿಗಳೇ ಅಲ್ಲ ನಾವು? ಋಷಿಗಳಲ್ವಾ ನಾವು? ಧ್ಯಾನ ಮಾಡಿದ್ರೆ ಆ ಶಕ್ತಿನ ಬೆಲೆ ಯಾರಿಗೂ ಗೊತ್ತಿಲ್ಲ ರೀ. ಭೌತಿಕ ಜೀವನದಲ್ಲಿ ದುಡ್ಡು ಬೇಕು, ಈ ಮೈಕ್ ಬೇಕಂದ್ರೆ ದುಡ್ಡು ಬೇಕು, ನಾನು ಇಲ್ಲಿ ಬರಬೇಕಂದ್ರೆ ದುಡ್ಡು ಬೇಕು, ಊಟ ಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಇಲ್ಲಂದ್ರೆ ಏನೇನಾಗುತ್ತೆ. ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ಶಕ್ತಿ ಬೇಕು. ಈ ದಿವ್ಯ ನೇತ್ರ ದರ್ಶನ ಮಾಡ್ಕೋಬೇಕಂದ್ರೆ ಶಕ್ತಿ ಬೇಕು. 6th ಸೆನ್ಸ್ ಏನು ನಡೆಯುತ್ತೆ ಭವಿಷ್ಯತ್ತು ತಿಳ್ಕೋಬೇಕಂದ್ರೆ ಶಕ್ತಿ ಬೇಕು. ಹಿಂದಿನ ಜನ್ಮ ನೋಡ್ಕೋಬೇಕಂದ್ರೆ ಶಕ್ತಿ ಬೇಕು. ಮೇಲೆ ಲೋಕಗಳಲ್ಲಿ ಹೋಗಿ ಅಲ್ಲಿ ಏನು ವಿಜ್ಞಾನವಿದೆ ಅಂತ ತಿಳ್ಕೋಬೇಕಂದ್ರೆ ಶಕ್ತಿ ಬೇಕು. ಈ ಅಂತರಂಗದ ಒಳಗಿರೋ ಅಂತರಾತ್ಮ ನಮ್ಗೇನು ಬೇಕು ಹೇಳುತ್ತೆ, ಅದು ಹೊಂದಬೇಕಂದ್ರೆ ಶಕ್ತಿ ಬೇಕು. ಮಾಸ್ಟರ್ಸ್ ಕಾಣಿಸ್ತಾ ಇರ್ತಾರ, ಅವರು ಸಂದೇಶ ಬೇಕಂದ್ರೆ ಶಕ್ತಿ ಬೇಕು. ನೋಡಿದ್ರೆ ಶಕ್ತಿ ಇಲ್ಲಂದ್ರೆ, ಇವು ಮೈಕ್ ಇದೆ ರೀ, ಚಾರ್ಜಿಂಗ್ ಮುಗಿದೋಗಿದೆ, ಇದು ಕೆಲಸ ಮಾಡುತ್ತೆ? ಮಾಡಲ್ಲ. ಅದಕ್ಕೇನು ಬೇಕು? ಎನರ್ಜಿ, ಶಕ್ತಿ ಬೇಕು. ಯಾರ ಹತ್ರ ಇದೆ ಶಕ್ತಿ? ಯಾರು ಧ್ಯಾನ ಮಾಡ್ತಾರೋ ಅವ್ರ ಹತ್ರ ಶಕ್ತಿ ಇರುತ್ತೆ. ಆ ಶಕ್ತಿನ ನಾವು ಉಳಿಸ್ಕೋಬೇಕಂದ್ರೆ, ಬೆಳೆಸ್ಕೋಬೇಕಂದ್ರೆ ದೇಹದ ಕೆಲಸ ನಿಂತು ಹೋಗ್ಬೇಕು, ಮನಸ್ಸಿನ ಕೆಲಸ ನಿಂತು ಹೋಗಬೇಕು. ದೇಹ, ಮನಸ್ಸು, ಬುದ್ಧಿ ನಿಂತೋದರೆ ಆತ್ಮದ ಕೆಲಸ. ಇದು ಆಧ್ಯಾತ್ಮಿಕ ಜೀವನ. ಕೈಯಿಂದ ಪೂಜೆ ಮಾಡ್ತೀವಿ, ಬಾಯಿಂದ ಸ್ತೋತ್ರ ಮಾಡ್ತೀವಿ, ಮನಸ್ಸಿನಿಂದ ಜಪ ಮಾಡ್ತೀವಿ, ಸಾಮೂಹಿಕವಾಗಿ ಯಜ್ಞ ಮಾಡ್ತೀವಿ. ಎಲ್ಲ ಕೆಲಸ ಮಾಡ್ತಾ ಇದ್ದಾವೆ. ದೇಹದ ಕೆಲಸ ನಡೀತಾ ಇದೆ, ಮನಸ್ಸು ಕೆಲಸ ನಡೀತಾ ಇದೆ, ಬುದ್ಧಿ ಕೆಲಸ ನಡೀತಾ ಇದೆ. ಏನಾಗುತ್ತೆ? ಇದು ಕ್ಲೋಸ್ ಬ್ರಹ್ಮರಂಧ್ರ. ಶಕ್ತಿ ಎಲ್ಲ ಹಾಳಾಗ್ಬಿಡುತ್ತೆ. ಗಮನ ಮಾಡ್ರಿ. ಚಿಕ್ಕ ಮಕ್ಕಳಿದಾರ, ಅವರಿಗೆ ಜೊಲ್ಲು ಬರ್ತಾ ಇರುತ್ತೆ, ಹುಚ್ಚರಿಗೆ ಬರ್ತಾ ಇರುತ್ತೆ, ಯೋಗಿಗಳು ಬರ್ತಾ ಇರುತ್ತೆ. ಏನದು? ವಾಯುರೂಪದಲ್ಲಿರೋ ಶಕ್ತಿ ದ್ರವ ರೂಪವೇ ಸೋಮರಸ ಅಂತಾರೆ. ಅದು ಹೋಗ್ತಾ ಇದ್ದಾರೆ, ಓವರ್ಫ್ಲೋ ಆಗ್ತಾ ಇದೆ. ಹೌದಲ್ವಾ? ಏನನ್ನ ಒಂದು ಗಾಯ ಆದರೆ, ಇಂಜುರಿ ಆದರೆ ನಾವೇನು ಮಾಡ್ತಾ ಇದ್ವಿ? ಬಾಯಲ್ಲಿ ಇಟ್ಕೊತಾ ಇದ್ವಿ. ನಮ್ಮ ತಾಯಿ ಬಾಯಲ್ಲಿ ಇಟ್ಕೊಳ್ಳು ಅಂತ ಇದ್ವಿ. ಇವಾಗ ಬ್ಯಾಂಡೇಡ್ ಹಾಕು ಅಂತ. ಇದೇ ಜ್ಞಾನ. ಎಂಥ ಔಷಧ ಅದು! ಅದ್ಭುತ ರೀ. ಆ್ಯಂಟಿಬಯೋಟಿಕ್ ಬೇಕಾಗಿಲ್ಲ, ಅಷ್ಟು ಪವರ್ಫುಲ್ ಅದು. ಏನು ಇಂಜುರಿ ಆದರೆ ಎಂಗ್ಲಚ್ಚು ಹೇಳ್ತಾ ಇದ್ರು, ಅದೇ ಮಾಡ್ತಾ ಇದ್ದೀವಿ ನಾವು ಚಿಕ್ಕ ವಯಸ್ಸಲ್ಲಿ. ಯಾವ ಡಾಕ್ಟ್ರ್ ಇಲ್ಲ, ಟ್ಯಾಬ್ಲೆಟ್ ಇಲ್ಲ, ಬ್ಯಾಂಡೇಡ್ ಇಲ್ಲ, ಇಂಜೆಕ್ಷನ್ ಇಲ್ಲ.
ಯಾರಿಗನ್ನ ಗೊತ್ತಾ ಅಷ್ಟು ಪವರ್ ಆ ಮಕ್ಕಳಿಗೆ ಮನಸ್ಸಿಲ್ಲ. ಅದಕ್ಕೆ ಇದು ಬ್ರಹ್ಮರಂಧ್ರ ತೆಗೆದುಕೊಂಡಿರುತ್ತೆ, ಶಕ್ತಿ ತುಂಬಿಕೊಂತ ಇರ್ತಾರೆ, ಹೋಗ್ತಾ ಇರುತ್ತೆ. ಬೆಳಿಗ್ಗಿಂದ ರಾತ್ರಿವರೆಗೆ ಮಕ್ಕಳು ನೋಡ್ರಿ ಎಷ್ಟು ಶಕ್ತಿ. ಸುಸ್ತಾಗತ್ತೆ, ತಾಯಂದ್ರಿಗೆ ಸುಸ್ತಾಗತ್ತೆ, ಮಕ್ಕಳು ಸುಸ್ತಾಗತ್ತೆ. ತಾಯಂದ್ರಿಗೆ ಸುಸ್ತಾಗತ್ತೆ, ಯಾಕೆ? ಮನಸ್ಸೆಲ್ಲೋ ಇದೆ, ಇದು ಕ್ಲೋಸ್, ಈ ಬ್ರಹ್ಮರಂಧ್ರ ಮುಚ್ಕೊಂಡಿದೆ, ಇರೋ ಶಕ್ತಿ ಎಲ್ಲ ಹಾಳಾಗ್ತಾ ಇದೆ. ಏನು ಜೀವನ? ಯಾವಾಗ ಗಮನ ಮಾಡ್ತಾ ಇದ್ದೀವಿ ನಾವು? ಮನಸ್ಸು ಏನು ಮಾಡುತ್ತೆ? ಈ ಮನಸ್ಸು ಯಾಕೆ ಈ ಮನಸ್ಸನ್ನು ನಿಂದ್ರಿಸಬೇಕು? ಏನು ಹೇಳ್ತಾರೆ ಪತಂಜಲಿ ಮಹರ್ಷಿ? ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಅಂದರೆ ಈ ಮನಸ್ಸನ್ನು ನಿಂದ್ರಿಸೋದು, ನಿರ್ಯೋಜನ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು. ಅವರು ಯೋಗಿ, ನಾವು ಯೋಗಿ ಆಗಬೇಕು, ಯೋಗದಲ್ಲಿ ಇರಬೇಕು. ಕಣ್ಣು ಮುಚ್ಚಿದರೆ ಅಲ್ಲ, ಕಣ್ಣು ಬಿಟ್ಟಿದ್ದರೇನು? ನಮ್ಮ ಮನಸ್ಸು ಎಲ್ಲಿ ಹೋಗಬಾರ್ದು. ಕಣ್ಣು ಮುಚ್ಚಿದರೆ ಉಸಿರು ಮನಸ್ಸು ಒಂದಾಗಿರಬೇಕು, ಧ್ಯಾನ ಯೋಗದಲ್ಲಿ ಇರಬೇಕು. ಕಣ್ಣು ಬಿಟ್ಟಿದ್ದರೆ ನಾವು ಏನು ಕೆಲಸ ಮಾಡ್ತಾ ಇರ್ತೀವೋ ದೇಹ ಮನಸ್ಸು ಒಂದಾಗಿ ಆ ಕೆಲಸ ಮಾಡಬೇಕು. ಇದನ್ನೇನಂತಾರೆ? ಕರ್ಮಯೋಗ ಅಂತ. ದೇಹ ಮನಸ್ಸು ಒಂದಾಗಿ ಕೆಲಸ ಮಾಡಿದ್ರೆ ಧ್ಯಾನ, ದೇಹ ಮನಸ್ಸು ಬೇರೆ ಆದರೆ ಪರಧ್ಯಾನ. ಪರಧ್ಯಾನದಲ್ಲಿ ಕೆಲಸ ಮಾಡಿದ್ರೆ ಏನಾಗುತ್ತೆ? ಫೇಲ್ಯೂರ್, ಅಪಜಯ. ಬಾಡಿ ಆ್ಯಂಡ್ ಮೈಂಡ್ ಪ್ರೆಸೆಂಟ್ ಇದ್ದರೆ ಅಟೆನ್ಷನ್, ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಆದರೆ ಟೆನ್ಷನ್.